ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಕೈ ರುಚಿ ಅಡುಗೆ ಚಾನಲ್. ಇಂದಿನ ವಿಡಿಯೋದಲ್ಲಿ ನಾನು ಚಿಕನ್ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಒಂದು ಕುಕ್ಕರ್ನಲ್ಲಿ ಅಥವಾ ನೀವು ಯಾವುದು ಕನ್ವಿನಿಯೆಂಟ್ ಇದೆ ನಿಮಗೆ ಸಾಂಬಾರು, ಯಾಕಂದರೆ ಇದು ನಾನು ವಿಷಲೆಲ್ಲ ಕೂಗಿಸಿ ಏನೂ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಯಾವ ಪಾತ್ರೆ ಬೇಕೋ ಆ ಪಾತ್ರೆ ತೊಗೊಳ್ಬೋದು. ಸೊ 5-6 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಬಳಸಿ ಅದಕ್ಕೆ ಚಕ್ಕೆ, ಲವಂಗ, ಮೊಗ್ಗು ಮತ್ತು ಬಡೆಸೊಪ್ಪು ಹಾಗೆ ಏಲಕ್ಕಿ 3-4 ಏಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ತಗೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ. ಹಾಗೆ ಇದು ಫ್ರೈ ಆಗಿದೆ, ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ 5-6 ಚಿಕ್ಕ ಗಾತ್ರ ಈರುಳ್ಳಿ ಆಗಿರೋದ್ರಿಂದ ಒಂದು 5-6 ತೊಗೊಂಡಿದ್ದೀನಿ ನಾನು. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತೀನಿ. ಹಾಗೆ ಇವಾಗ ಇದು ಫ್ರೈ ಆಗಿದೆ. ಇದಕ್ಕೆ ಸೇರಿಸ್ತಾ ಇದ್ದೀನಿ 2 ಟೊಮೆಟೊನ ಸೇರಿಸ್ತಾ ಇದ್ದೀನಿ. ಇದು ಮಸಾಲೆಗೆ ನಾನು ರೆಡಿ ಮಾಡ್ತೀನಿ. ಸೊ ಇದನ್ನು ನಾನು ಗ್ರೀನ್ ಮಸಾಲಾಗೋಸ್ಕರ ಮಾಡ್ಕೊಳ್ತಾ ಇರೋದು, ಆಯಿತಾ? 2 ರೀತಿ ಮಸಾಲೆನ ರೆಡಿ ಮಾಡ್ತೀನಿ. ಇದಕ್ಕೆ ಇವಾಗ ಟೊಮೆಟೊ ಹಾಕಿದೆ, ಕೊತ್ತಂಬರಿ ಸೊಪ್ಪು 1 ಹಿಡಿ ಮತ್ತು ಸ್ವಲ್ಪ ಪುದೀನ ಸೊಪ್ಪು ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲಿ. ಹಾಗೆ ಇದಕ್ಕೆ ಸೇರಿಸ್ತಾ ಇದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಫುಲ್ ಬೆಳ್ಳುಳ್ಳಿ ಹಾಕಿದ್ದೀನಿ ಮತ್ತು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಒಂದು 750 ಗ್ರಾಮ್ಸ್ ಅಷ್ಟೇ ಸಾಂಬಾರು ಮಾಡ್ತಾಯಿದ್ದೀನಿ, 750 ಗ್ರಾಮ್ಸ್ ಚಿಕನಲ್ಲಿ. ಸೊ ಹಾಗಾಗಿ ಈ ಹದಕ್ಕೆ ಇಷ್ಟು ಸಾಕು. ಸೊ ಇದು ಗ್ರೀನ್ ಮಸಾಲೆಗೆ ರೆಡಿಯಾಗಿ ಒಂದು ಪಾತ್ರೆ ತೆಗೆದಿಟ್ಕೊಂಡು ಅದನ್ನು ಗ್ರೈಂಡ್ ಮಾಡಿ ಸಪ್ರೇಟ್ ಆಗಿರ್ತೀನಿ. ಇದು ಬಂದುಬಿಟ್ಟು ನಾನಿವಾಗ ಮಸಾಲೆಗೆ ರೆಡಿ ಮಾಡ್ತಾಯಿದ್ದೀನಿ. ಮಸಾಲೆಗೆ ಬಂದುಬಿಟ್ಟು ನಾನು ಹೇಳ್ದಲ್ಲ 1 kg ಅಲ್ಲ, ನಾನು ತೊಗೊಂಡ್ರೆ 750 ಗ್ರಾಮ್ಸ್ ಚಿಕನ್ ಆಗಿರೋದ್ರಿಂದ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದನ್ನು ಫ್ರೈ ಮಾಡ್ತೀನಿ. ಇದಕ್ಕೆ 2-3 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿಯನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿಣ, 1 ಟೇಬಲ್ ಸ್ಪೂನಷ್ಟು ಅರಿಶಿಣ, ಹಾಗೆ ಒಂದು 10-12 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗಾಗಿ ನಾನು ಗ್ರೀನ್ ಮಸಾಲಾಗೆ ಅಲ್ಲಿ ಗ್ರೀನ್ ಚಿಲ್ಲಿ ಯೂಸ್ ಮಾಡಿಲ್ಲ, ಇಲ್ಲಿ ರೆಡ್ ಚಿಲ್ಲಿನ ಯೂಸ್ ಮಾಡಿದ್ದೀನಿ, ಒಣಮೆಣಸಿನ್ಕಾಯಿ. ಓಕೆ, ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬರೋಣ. ಸೊ ಇದು ಇವಾಗ ಫ್ರೈ ಆಗಿದೆ, ಎರಡನ್ನೂ ಸಪ್ರೇಟಾಗಿ ರುಬ್ಬಿ ಇಟ್ಕೊತೀನಿ. ಇವಾಗ ಸಾಂಬಾರಿಗೆ ಏನೇನು ಬೇಕು ನೋಡೋಣ. ಹಾಗೆ ಅದೇ ಪಾತ್ರೆಯಲ್ಲಿ ಒಂದು 3-4 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕಿದ್ದೀನಿ. ಇದಕ್ಕೆ ಒಂದು ದೊಡ್ಡದು ಈರುಳ್ಳಿ ಇದ್ದರೆ 1, ಚಿಕ್ಕ ಈರುಳ್ಳಿ ಇದ್ದರೆ 2 ಈರುಳ್ಳಿ ಸಾಕು. ಅದನ್ನು ಚಿಕ್ಕದಾಗಿ ಉದ್ದಕ್ಕೆ ನಾನು ಹೆಚ್ಕೊಂಡಿದ್ದೀನಿ. ಇದನ್ನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬರ್ತೀನಿ. ಹಾಗೆ ಇದು ಫ್ರೈ ಆಗಿದೆ. ಒಂದು ಟೊಮೆಟೊನ ತೊಗೊಂಡಿದ್ದೀನಿ, ಅದನ್ನು ಫ್ರೈ ಮಾಡ್ಕೊಂಡು ಬರ್ತೀನಿ. ಹಾಗೆ ನಾನು ಇಲ್ಲಿ ಹೇಳ್ತೀನಿ ನೋಡಿ, ಅದು ಫ್ರೈ ಆಗಿದೆ. ಚಿಕನ್ನ ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ, ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಗೆ ಲಿಂಬೆ ಹಣ್ಣನ್ನು ಚೆನ್ನಾಗಿ ಕಲಸಿ ಇಟ್ಟಿದ್ದೆ ಅರ್ಧ ತಾಸು ಮುಂಚೆ. ಸೊ ಆ ಚಿಕನ್ನ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಉಪ್ಪು ಆಲ್ರೆಡಿ ಸೇರಿಸಿದ್ದೀನಿ ಅದಕ್ಕೋಸ್ಕರ, ಯಾಕಂದರೆ ಮಾಂಸಕ್ಕೆ ಚೆನ್ನಾಗಿ ಉಪ್ಪು ಹಿಡ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ. ಸೊ ಎಲ್ಲನೂ ಚೆನ್ನಾಗಿ ಕಲಿಸ್ಕೊಳ್ಳಿ. ಹಾಗೆ ಇದನ್ನು ಒಂದು 5 ನಿಮಿಷ ಬಿಡೋಣ. ಸೊ ಅದು ಕುದಿಲಿ, ಚಿಕನ್ ಬೇಗ ಬೇಯುತ್ತಲ್ಲ, ಹಾಗಾಗಿ. ಸೊ ಇವಾಗ ಇದು ಚೆನ್ನಾಗಿ ಬೆಂದಿದೆ. ಈ ಸ್ಟೇಜಲ್ಲಿ ನಾನು ಹಾಕ್ತಿದ್ದೀನಿ ರುಬ್ಬಿಟ್ಕೊಂಡು ಗ್ರೀನ್ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಹಾಗೆ ಇದನ್ನು ಒಂದು 5 ನಿಮಿಷ ಕುದಿಲಿಕ್ಕೆ ಬಿಡಿ.
ನೋಡಿ ಚೆನ್ನಾಗಿ ಕುದಿ ಬಂದಿದೆ. ಇವಾಗ ನಾನು ಇದು ಮಸಾಲೆ ಏನು ರೆಡಿ ಮಾಡಿದ್ದೆ, ಸೊ ಕಾಯಿ ಮಸಾಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಬೇಯಿಸಿ. ನಿಮಗೆ ಸಾಂಬಾರು ಗ್ರೇವಿ ಥರ ಬೇಕಿದ್ದರೆ ದಪ್ಪ ಮಾಡ್ಕೊಳ್ಳಿ, ಅಥವಾ ಸಾಂಬಾರು ಥರ ತೆಳು ಬೇಕಿದ್ದರೆ ಇನ್ನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಉಪ್ಪನ್ನು ಸೇರಿಸಿ ಆಯಿತಾ. ನಾನು ಚಿಕನ್ ಮ್ಯಾರಿನೇಟ್ ಮಾಡಬೇಕಿದ್ರೆ ಉಪ್ಪು ಹಾಕಿದ್ದು ಕರೆಕ್ಟ್ ಇತ್ತು. ಸೊ ಹಾಗಾಗಿ ನೋಡಿ ನಾನು ತೆಳ್ಳಗೆ ಮಾಡಿದ್ದೀನಿ ಸಾಂಬಾರನ್ನ, ಯಾಕಂದರೆ ಚಿಕನ್ ಕುದೀತಾ ಆಮೇಲೆ ಗ್ರೇವಿ ದಪ್ಪ ಆಗ್ತಾ ಬರುತ್ತೆ. ಹಾಗಾಗಿ ನೋಡಿ ರೆಡಿ ಆಯಿತು ಸಾಂಬಾರು. ಇದನ್ನು ಅನ್ನದ ಜೊತೆಗೆ, ದೋಸೆ, ಚಪಾತಿ ಜೊತೆಗೆ ಸರ್ವ್ ಮಾಡ್ಕೋಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.